ಕಾಲ ಹೀಗೆ ಇರಲ್ಲ. ಇವತ್ತು ನಿಮ್ಮದಾದರೆ ನಾಳೆ ಬೇರೆಯವ್ರದ್ದು. ಪ್ರಪಂಚದಲ್ಲಿ ದೇವರು ಯಾರನ್ನೂ ಸುಮ್ಮನೆ ಅಂತ ಹುಟ್ಟಿಸಿರಲ್ಲ. ಅದ್ರ ಹಿಂದೆ ಏನಾದರೂ ದೊಡ್ಡ ಕಾರಣನೇ ಇರುತ್ತೆ. ಆ ಕಾಲ ಒಳ್ಳೆಯದಾ ಇಲ್ಲ ಕೆಟ್ಟದಾ ಅಂತ ಅದನ್ನು ನೀವೇ ನಿರ್ಧರಿಸಬೇಕು. ನಿಮ್ಮ ಹಿಂದೆ ಕಷ್ಟನೇ ಕಾಡ್ತಾ ಇರ್ಬೋದು, ದುಃಖನೇ ಆವರಿಸಿರ್ಬೋದು, ನೋವು ಬೆಂಬಿಡದೆ ಸುತ್ತಿರ್ತಾ ಇರ್ಬೋದು. ಆದರೆ ಇನ್ನೊಬ್ಬರ ಹತ್ರ ಹೋಗ್ಬಿಟ್ಟು ನನಗೆ ಕಷ್ಟ ಇದೆ ಅಂತ ಯಾವತ್ತೂ ಹೇಳ್ಕೋಬೇಡ. ಇನ್ನೊಬ್ಬರ ಹತ್ರ ಯಾವತ್ತೂ ಕೈ ಚಾಚಕ್ಕೆ ಹೋಗಬೇಡಿ. ಯಾಕಂದರೆ ಇಲ್ಲಿ ನಿಮ್ಮವರು ಅಂತ ಯಾರೂ ಇಲ್ಲ. ಎಲ್ಲರೂ ತಮ್ಮ ತಮ್ಮ ಜೀವನನ ಉತ್ತಮಗೊಳಿಸಲಿ ನಿರತರಾಗಿರ್ತಾರೆ. ನಿಮ್ಮ ಜೀವನದಲ್ಲಿ ಏನೇ ಆದ್ರೂ ಅವ್ರಿಗೆ ಏನೂ ಆಗಬೇಕಾಗಿಲ್ಲ. ಜಗತ್ತಲ್ಲಿ ಮನುಷ್ಯ ದಾರಿ ತಪ್ಪೋದು ಸಹಜನೇ. ಆದರೆ ಆ ತಪ್ಪಿರೋ ದಾರಿಯಲ್ಲೇ ಮುಂದುವರಿಸೋದು ಅದು ಅವರ ವಿಪರ್ಯಾಸ. ಯಾರನ್ನು ಮೆಚ್ಚಿಗೋಸ್ಕರ ನೀವು ಬದುಕಬೇಡಿ, ನಿಮ್ಮ ಇಚ್ಛೆಯಂತೆ ನೀವು ಬದುಕಿ. ಜನರು ದೇವರನ್ನೇ ಮೆಚ್ಚಲ್ಲ, ಇನ್ನು ನೀವೇ ಆ ಲೆಕ್ಕ. ಈ ಬದುಕಿನ ಪಯಣದಲ್ಲಿ ನಿಮಗೆ ಸೋಲು ಗೆಲುವು ಸಹಜ. ಎರಡನ್ನು ಸಮಾನವಾಗಿ ಸ್ವೀಕರಿಸಿ. ಆದರೆ ಯಾರ ಹತ್ರನೂ ಕೈ ಚಾಚಕ್ಕೆ ಮಾತ್ರ ಹೋಗಬೇಡಿ. ಕಷ್ಟ, ನೋವು, ನಲಿವು, ಸಂಕಷ್ಟ, ಅವಮಾನ ಇದೆಲ್ಲ ಯಾರಿಗಿಲ್ಲ ಹೇಳಿ? ಇದೆಲ್ಲ ಎಲ್ಲರ ಜೀವನದಲ್ಲೂ ಇದ್ದಿದ್ದೆ. ಆದರೆ ನಿನ್ನ ಕಣ್ಣೀರನ್ನ ನೀವು ಹೊರಗಡೆ ಬರದಂಗೆ ನೋಡ್ಕೊಳ್ಳಿ. ಯಾಕಂದರೆ ನಿಮ್ಮ ಕಣ್ಣೀರನ್ನ ನೋಡ್ಬಿಟ್ಟು ಇಲ್ಲಿ ಸಮಾಧಾನ ಮಾಡೋದಕ್ಕಿಂತ ನಿಮ್ಮನ್ನ ಅಪಹಾಸ್ಯ ಮಾಡೋರೇ ಜಾಸ್ತಿ ಇರ್ತಾರೆ. ನದಿಗಳು ಯಾವತ್ತೂ ಮುಂದೆ ಸಾಗುತ್ತೆ ಹೊರತು ಅದು ಯಾವತ್ತೂ ಹಿಂದಕ್ಕೆ ಹರಿಯುವಂಥದ್ದು ಇಲ್ಲವೇ ಇಲ್ಲ. ಅದೇ ಥರ ನೀವು ಕಳೆದೋಗಿರೋ ಜೀವನನ ಯೋಚನೆ ಮಾಡೋದಕ್ಕಿಂತ ಮುಂದೆ ಹೋಗಬೇಕಾಗಿರೋ ಜೀವನನ ಯೋಚನೆ ಮಾಡು. ಎಷ್ಟೇ ಕಷ್ಟ ಬಂದರೂ ಇನ್ನೊಬ್ಬರ ಹತ್ರ ಕೈ ಚಾಚಕ್ಕೆ ಮಾತ್ರ ಹೋಗಬೇಡಿ. ಜೀವನದಲ್ಲಿ ನೀವು ನಿಮಗೆ ಮಾಡ್ಕೊಳ್ಳೋ ದೊಡ್ಡ ತಪ್ಪು ಏನು ಗೊತ್ತಾ? ನೀವು ಇನ್ನೊಬ್ಬರನ್ನ ನಂಬೋದು. ಕೆಲವ್ರನ್ನ ನೀವು ತುಂಬ ಎತ್ತರದ ಸ್ಥಾನದಲ್ಲಿ ಇಟ್ಟಿರ್ತೀರ. ಆದರೆ ನಿಮ್ಮ ಲೈಫಲ್ಲಿ ಅವರೇ ನಿಮ್ಮನ್ನು ಕೀಳಾಗಿ ನೋಡ್ತಾ ಇರ್ತಾರೆ. ಸ್ವಾಮಿ ವಿವೇಕಾನಂದ ಅವರು ಒಂದು ಮಾತು ಹೇಳ್ತಾರೆ, ನನಗೆ ಬೇಕಾಗಿರೋದು ಕಬ್ಬಿಣದ ಸ್ನಾಯುಗಳು, ಉಕ್ಕಿನ ನರಗಳು ಹಾಗೂ ಸಿಡಿಲಿನಂತಹ ಮನಸ್ಸುಗಳು. ಅಂಥವರಿಂದಲೇ ಈ ದೇಶದ ಭವಿಷ್ಯವನ್ನು ಬದಲಾಯಿಸೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ನಿಮ್ಮ ಜೀವನದಲ್ಲಿ ನೀವು ನಿಮಗೋಸ್ಕರ ಬದುಕಿ ನಮ್ಮ ದೇಶ ಹೆಮ್ಮೆ ಪಡುವಂತಹ ಸಾಧನೆ ಮಾಡಿ ತೋರಿಸಿ. ಓದಿ ತಿಳ್ಕೊಂಡಿರೋ ಪಾಠಗಿಂತ ಅನುಭವಿಸಿ ಪಡ್ಕೊಂಡಿರೋ ನೋವು ಯಾವತ್ತೂ ಯಾರಿಗೂ ಮರೆಯೋಕ್ಕಾಗಲ್ಲ. ನಾವು ಸತ್ತಾಗ ನಮ್ಮ ಶವದ ಮುಂದೆ ಕೂತ್ಕೊಂಡು ಹಾಳೋ ಸಂಬಂಧಿಕರೆಲ್ಲ ನಾವು ಕಷ್ಟದಲ್ಲಿದ್ದಾಗ, ನಾವು ಬದುಕಿದಾಗ ನಮ್ಮ ಕಷ್ಟನ ನೋಡಿ ನಗೋರೇ ಇರೋದು. ನೀವು ಇಂಥವ್ರ ಜೊತೆ ಇರೋದಕ್ಕಿಂತ ಇವರಿಂದ ಹೊರಗೆ ಬಾ. ನೀವು ಯಾರನ್ನು ಎಲ್ಲಿ ಇಡಬೇಕೋ ಅಲ್ಲೇ ಇಡಿ. ಮುಖಕ್ಕೆ ಮಸಿ ಬಳ್ಕೋತಾರಲ್ಲ ಅವ್ರನ್ನ ಬೇಕಾದರೂ ನಂಬೋದು. ಆದರೆ ನಂಬಿಕೆ ಅನ್ನೋ ನಾಟಕ ಹಾಡಿಕೊಂಡು ಪ್ರೀತಿ ತೋರಿಸ್ತಾರಲ್ಲ ಅಂಥವ್ರನ್ನ ಯಾವತ್ತೂ ನಂಬಕ್ಕೆ ಹೋಗಬೇಡಿ. ಏನು ಗೊತ್ತಾ, ಎಲ್ಲರಿಗೂ ಬೇಕಾಗಿರೋದು ಹಣ್ಣು, ಅದು ಕೈ ಸೇರುತ್ತೆ. ಆದರೆ ಯಾರಿಗೂ ಬೇಡದಿರೋ ಬೀಜ ಭೂಮಿ ಸೇರುತ್ತೆ. ಆದರೆ ಒಂದು ತಿಳ್ಕೊಳ್ಳಿ, ಆ ಭೂಮಿ ಸೇರ್ಕೊಂಡಿರೋ ಬೀಜನೇ ನಾಳೊಂದು ದಿನ ಬೆಳೆದು ಅದರಲ್ಲಿ ಸಾವಿರಾರು ಹಣ್ಣುಗಳು ಬಿಡುತ್ತೆ ಅಂತ. ಹಾಗೆಯೇ ನಿಮ್ಮನ್ನ ತಿರಸ್ಕರಿಸಿದವರೇ ಒಂದಿನ ಪುರಸ್ಕಾರ ಮಾಡ್ತಾರೆ. ಅಂಥ ಕಾಲ ಖಂಡಿತ ಬಂದೇ ಬರುತ್ತೆ. ಯೋಚನೆ ಮಾಡಿ ನಿಮ್ಮ ಗುರಿನ ನೀವು ತಲುಪಿ. ನಿಮ್ಮ ಲೈಫು ನಿಮ್ಮ ಕೈಯಲ್ಲಿದೆ. ಇಂಥ ವಿಡಿಯೋದೊಂದಿಗೆ ಇನ್ನೂ ನಿಮ್ಮ ಜೊತೆ ನಾನು ಸಿಗ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ. ಥ್ಯಾಂಕ್ ಯು.